ನಾನು ವೀರಶೆಟ್ಟಿ ಮೀನಗೆರೆ, ಭಾಲ್ಕಿ ತಾಲೂಕು, ಬೀದರ್ ಜಿಲ್ಲೆ. ಈ ಒಂದು ಸಮ್ಮೇಳನ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನೆಲೆಸಿರುವ ಬೀದರ್ ಜಿಲ್ಲೆಯ ಎಲ್ಲ ನಿವಾಸಿಗಳು ಒಬ್ಬರೊಬ್ಬರು ಒಗ್ಗಟ್ಟಾಗಿ ಏನೋ ಮುಖಪರಿಚಯ ಆಗಲಿ, ಭೇಟಿ ಆಗಲಿ, ಮತ್ತೇನದಂದ್ರೆ ಈ ಬರುವ ಎಲೆಕ್ಷನ್ನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮತ್ತೊಮ್ಮೆ ಭಗವಂತ ಖೂಬಾ ಅವ್ರನ್ನ ಗೆಲ್ಲಿಸಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ, ಬೆಂಗಳೂರಿನಲ್ಲಿ ಕೆಂಗೇರಿ ಆಗಲಿ, ಯಲಹಂಕ ಆಗಲಿ, ಎಲೆಕ್ಟ್ರಾನಿಕ್ ಸಿಟಿ ಆಗಲಿ, KR ಪುರಂ ಆಗಲಿ, ಮನೆ ಮನೆಗೆ ನಾವು ಕೆಲಸ ಮಾಡಿಕೊಂಡು ರಾತ್ರಿ ವೇಳೆ ಬಂದು ಮನೆಗೆ ಹೋಗಿ ಅವ್ರಿಗೆ ಆಮಂತ್ರಣ ಕೊಟ್ಟಿದ್ದೀವಿ. ಆ ಜನಗಳು ಸಹ ಅವ್ರಿಗೆ ಇಷ್ಟು ಒಲವಾದ ಈ ಒಂದು ಮೋದಿಯವರ ಸರ್ಕಾರ ಮೇಲೆ ಅಂದರೆ ಅವರು ಒಬ್ಬರಿಗೆ ಹೇಳಿದ್ರೆ 2, 3, 4 ಮಂದಿ, ಹೀಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ನಮ್ಮ ಬೀದರ್ ಜನಗಳು ಸಹಕರಿಸಿದ್ದಾರೆ. ಅದೇ ರೀತಿ ಎಲ್ಲ ಈ ಒಂದು ವೇದಿಕೆ ಮೂಲಕ ಎಲ್ಲ ಜನರಿಗೆ ನಾನು ಹೇಳ್ತೀನಿ, ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮತ್ತು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಕಾರ್ಯಕ್ರಮದ ಸಚಿನ್ ಪಾಟೀಲು, ಬೀದರು, ರೇವಾನ್ ಗ್ರಾಮ ಅಂತ, ಫುಲ್ ನೇಮ್ ಸಚಿನ್ ಪಾಟೀಲು. ಸೊ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಮ್ಮ ಬೀದರಿಂದ ಬಂದು ಬೆಂಗಳೂರಲ್ಲಿ ವಾಸಿಸ್ತಕ್ಕಂಥ ಬೀದರ್ ನಿವಾಸಿಗಳ ಒಂದು ಆಶಯದಂತೆ ಅದರ ಪ್ರಕಾರ ನಾವೊಂದು ಈ ಫಂಕ್ಷನನ್ನು ಮಾಡಿದ್ದೀವಿ, ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಸೊ ನಮ್ಮ ಕೇಂದ್ರ ಭಾಗದಿಂದ ಆಗಿರ್ತಕ್ಕಂಥ ಅಭಿವೃದ್ಧಿ ಹರಿಕಾರಣ ಅಂತಲೇ ಹೇಳ್ಬೋದು. ರೈಲ್ವೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಅನೇಕ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ಅಥವಾ CPET ಕಾಲೇಜ್ ಆಗಿರ್ಬೋದು, ಮತ್ತು ನಮ್ಮ ಅವರ ತಾಲೂಕಿನಲ್ಲಿ ಮಾಡ್ತಕ್ಕಂಥ ಒಂದು ಸೋಲಾರ್ ಪ್ಲ್ಯಾಂಟ್ ಆಗಿರ್ಬೋದು. ಸೊ ಇಂಥ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಸೊ ಈ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸಿ ಜನಗಳಿಂದ ಒಂದು ಮತವನ್ನು ಮಾಡೋಕ್ಕೋಸ್ಕರ, ಮತನ್ನು ಕೇಳೋಕ್ಕೋಸ್ಕರ ನಾವು ಒಂದು ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ರೂಪುರೇಷೆಗಳನ್ನು ನಮ್ಮದೊಂದು ಟೀಮ್ ಇದೆ, ಒಂದು 12 ಜನ ಟೀಮಿಂದ ಬೆಂಗಳೂರಿನ ಮೂಲೆಗೂ ಹೋಗಿ ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ಬೀದರ್ ನಿವಾಸಿಗಳನ್ನು ಪರಿಚಯ ಮಾಡಿಕೊಂಡು ನಮ್ಮ ಭಗವಂತ ಖೂಬಾ ಅವ್ರ ಬಗ್ಗೆ ಅಭಿವೃದ್ಧಿಗಳನ್ನು ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನು ಮುಂದಿಟ್ಕೊಂಡು ಅವ್ರಿಗೆ ನಾವು ಮತಯಾಚನೆ ಮಾಡಿದ್ದೀವಿ. ಸೊ ಅದರ ಪ್ರಕಾರ ಇವತ್ತು 21 ಏಪ್ರಿಲ್ ರವಿವಾರ ಏನು ಕಾರ್ಯಕ್ರಮ ಮಾಡಿದ್ದೇವೆ, ಇದು ಒಂದು ಅಭೂತಪೂರ್ವ ನಮ್ಮದೊಂದು ಗೆಲುವು, ಬೀದರ್ ಜಿಲ್ಲೆಯ ಗೆಲುವು. ಸೊ ಇದನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಈ ಬಾರಿ ಗೆದಿಯೋದು ಭಗವಂತ ಖೂಬಾ ಮಾತ್ರ. ಅಬ್ಕಿ ಬಾರ್ 400 ಪಾರ್, ಆ 399ರಲ್ಲಿ ನಮ್ಮ ಭಗವಂತ ಖೂಬಾ ಒಬ್ಬರು. ಸೊ ಹಾಗಾಗಿ ಈ ಸಾರಿ ಅಬ್ಕಿ ಬಾರ್ 400 ಪಾರ್. ಹೆದ್ದಾರಿಯ ಭಾಗ್ಯ ಮತ್ತು ವಿಮಾನ ಭಾಗ್ಯ, ಟ್ರೈನಿನ ಭಾಗ್ಯ ಅಂತ ಕರೆಯಲ್ಪಡುವ ಭಗವಂತ ಖೂಬಾ ಅವರು ಬೀದರ್ ಜಿಲ್ಲೆಗೆ 20ನೇ ಶತಮಾನದಲ್ಲಿ ಒಂದು ಟ್ರೈನ್ ಕೊಟ್ಟಿದ್ದಾರೆ ಮತ್ತು ವಿಮಾನ ಕೊಟ್ಟಿದ್ದು ಭಾಗ್ಯಗಳಂದರೆ ಇವರೇ ಫಸ್ಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಯಾರು ಭಾಗ್ಯಗಳು ಕೊಟ್ಟಿದ್ದಾರೆ ಅಂದರೆ ನಾವು ಅನ್ಬೋದು. ಈಗ ಅನ್ನ ಭಾಗ್ಯ ಹೆಂಗಿದೆ ಅಲ್ಲ, ನಮ್ಮ ಟ್ರೈನ್ ಇನ್ಫ್ರಾಸ್ಟ್ರಕ್ಚರ್ ಇಂಪಾರ್ಟೆಂಟು. ಇನ್ಫ್ರಾಸ್ಟ್ರಕ್ಚರ್ ಭಾಗ್ಯ ಕೊಟ್ಟಿದ್ದು ಭಗವಂತ ಖೂಬಾ ಅವರು. ಈ 70 ವರ್ಷದಲ್ಲಿ MP ಈ ಒಬ್ಬರು ಭಾಗ್ಯ ಅಂದರೆ ನಾವು ಇವರು ಒಂದು ಹಿಸ್ಟ್ರಿ ಮಾಡಿರ್ತಾರೆ. ಆ ಥರ ನಿವಾಸಿಗಳಿಗೆ ಹೋಗಿ ಭೇಟಿಯಾಗಿ ಅವರನ್ನು ಒಂದು ಮತ ಮಾಡೋದಕ್ಕೆ, ಆಮೇಲೆ 10 ವರ್ಷದಿಂದ ನಮ್ಮ MP ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಅವರು ಫಸಲ್ ಬಿಮಾ ಇರ್ಬೋದು, ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ, ಫಸಲ್ ಬಿಮಾ ಯೋಜನೆಯನ್ನು ತಂದಾಗ ಇಡೀ ದೇಶದಲ್ಲಿ ಇದನ್ನು ಜಾಸ್ತಿ ಫಲಾನುಭವಿಗಳು ತೊಗೊಂಡಿದ್ದು ನಮ್ಮ ಬೀದರ್. ಹಾಗಾಗಿ ಏರ್ಪೋರ್ಟು, ಆಮ್ಯಾಗ ಸೋಲಾರ್ ಪ್ಲ್ಯಾಂಟ್, ಸೈನಿಕ್ ಸ್ಕೂಲ್, ಆಮ್ಯಾಗ ಹೆದ್ದಾರಿಗಳು, ಒಂದಲ್ಲ ಎರಡಲ್ಲ 10 ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಒಂದು ಅವರು 10 ವರ್ಷದ ಕಾಲದಲ್ಲಿ ಹಿಂದೆ ಆಗಲಾರ್ದಂಥ ಕೆಲಸಗಳನ್ನು ಈ ಒಂದು 10 ವರ್ಷ ಅವಧಿಯಲ್ಲಿ ಮೋದಿಯವರ ನೇತೃತ್ವದಲ್ಲಿ, ಮತ್ತು ಅದಲ್ಲದೆ ನಮ್ಮ ಬೀದರ್ ಜಿಲ್ಲೆ ಎಂದೂ ಮಂತ್ರಿ ಸ್ಥಾನವನ್ನು ನಾವು ನಮ್ಮ ಸಂಸದರಿಗೆ ಕೊಟ್ಟಿದ್ದಿಲ್ಲ. ಬಟ್ ಇದು ಫಸ್ಟ್ ಟೈಮ್ ನಮ್ಮ ಭಗವಂತ ಖೂಬಾಜಿ ಅವರಿಗೆ ಮಂತ್ರಿ ಸ್ಥಾನವನ್ನು ಅವರ ಟೀಮಲ್ಲಿ, ನಮ್ಮ ನರೇಂದ್ರ ಮೋದಿ ಅವರ ಟೀಮಲ್ಲಿ ಕೊಟ್ಟಿದ್ದಕ್ಕೆ ನಮ್ಗೆ ತುಂಬ ಹೆಮ್ಮೆ ಇದೆ. ಅವರು ಮೊನ್ನೆ ಗುಲ್ಬರ್ಗದಲ್ಲಿ ಬಂದಾಗ ಕೂಡ ಅವ್ರು ಮಾತಾಡಿದರು, ಬೀದರ್ಗೆ ಇಲ್ಲಿಂದ ಜನತೆ ಕಾನ್ಸ್ಟಿಟ್ಯೂನ್ಸಿ ಜನತೆ ಜಿಮ್ಮಾ ಇನ್ ಭಗವಂತ ಖೂಬಾಜಿಗೂ ಸೌಂಪ್ತೇವೆ. ಅದು ಒಂದು ಆ ವರ್ಡ್ ಹೇಳ್ತಾರೆ. ಯಾವಾಗ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ವಿಶ್ವದ ನಾಯಕ, ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಿ, ಆ ಪ್ರಧಾನಿಯವರು ನಮ್ಮ ಸಂಸದರ ಮೇಲೆ ಅಷ್ಟು ನಂಬಿಕೆ ಮತ್ತು ಅಷ್ಟು ವಿಶ್ವಾಸವನ್ನು ತೋರಿಸಿದ್ದಾರೆ. ಅದೇ ರೀತಿ ನಾವು ಎಲ್ಲ ಜನಗಳು ನಾವು ಕೂಡ ಅವ್ರ ಮೇಲೆ ವಿಶ್ವಾಸ ಮತ್ತು ತೋರಿಸಲೇಬೇಕು. ಅವ್ರು ತೋರಿಸಿರೋದನ್ನು ನಾವು ತೋರಿಸಲೇಬೇಕು. ನಮ್ಮ ದಿಲ್ಲಿ ಸರ್ತಿ ಅಬ್ಕಿ ಬಾರ್ 400 ಪಾರ್, ಅಬ್ಕಿ ಬಾರ್ 400 ಪಾರ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಕೇದಾರ್ನಾಥ್ ಅಂಬಲ್ಗೆ ಅಂತ. ಪ್ರಜ್ವಲ ಮಾತಾಡಿ. ನಮ್ಮ ಹೆಸರು ಕೇದಾರ್ನಾಥ್ ಅಂಬಲ್ಗೆ ಅಂತ. ನಾವು ಬೀದರ್ ಡಿಸ್ಟ್ರಿಕ್ಟ್ ಬಸವ ಕಲ್ಯಾಣವರು, ಬೆಂಗಳೂರಲ್ಲೇ ವರ್ಕ್ ಮಾಡ್ತೀವಿ. ಇದೊಂದು ಐತಿಹಾಸಿಕ ಸಮ್ಮೇಳನ. ಹೆಂಗಂದರೆ
ಬೀದರ್ ಯಾವ ಜನಪ್ರತಿನಿಧಿಗಳು ಬೆಂಗಳೂರಿಗೆ ಬಂದು ಇವತ್ತಿಗಿಂತ ಸಮ್ಮೇಳನ ಮಾಡಿಲ್ಲ, ಮತದಾರರಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿಲ್ಲ. ಇದು ಅವರು ಕುಬಾ ಅವರು ಇದೊಂದು ತಮ್ಮ ಅಭಿಲಾಷೆ ಇತ್ತು ಅವ್ರಿಗೆ, ನಾನೇನು ವರ್ಕ್ ಕೆಲಸ ಮಾಡಿದ್ದೀನಿ, ಮುಂದೆ ಏನು ಮಾಡಬೇಕು ನನ್ನ ಕೆಲಸ ಅನ್ನೋದವ್ರ ಎಕ್ಷನ್ ಪ್ಲ್ಯಾನ್ ಏನು. ಬೀದರ್ ಜನ ಬೆಂಗಳೂರಲ್ಲಿ ನೆಲೆಸಿದ್ದಾರೆ, ಇಲ್ಲೇನು ವರ್ಕ್ ಮಾಡ್ತಾ ಇದ್ದಾರೆ, ಅವರಿಗೆ ಬಂದು ಅವರಿಗೆ ತನ್ನ ಪರಿಚಯ ಇದು ತನ್ನ ಕೆಲಸಗಳ ಬಗ್ಗೆ ಮಾಹಿತಿ ಕೊಟ್ಟು ಹಿಂದೆ ಏನು ಮಾಡಿದ್ದೀನಿ ಮುಂದೆ ಏನು ಮಾಡಬೇಕು ಅನ್ನೋದೊಂದು ತಿಳಿಸಿ ಅವರೇನು ಒಂದು ಮ್ಯಾಪ್ ಇರುತ್ತಲ್ಲ ಮುಂದೆ 5 ವರ್ಷಕ್ಕೆ ಅದೆಲ್ಲ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಇಂಥ ಐತಿಹಾಸಿಕ ಸಮ್ಮೇಳನ ಹಿಂದೂ ಆಗಿಲ್ಲ, ನಾವಂತೂ ಮುಂದೆ ಇದೇ ಥರ ಆಗಲಿ, ನಾವು ಆಗಲ್ಲ ಅಂತ ಹೇಳಲ್ಲ, ಇದೇ ಥರ ಆಗಬೇಕು. ಹೆಚ್ಚೆಚ್ಚು ಇಲ್ಲೇ ಜನಪ್ರತಿನಿಧಿಗಳು ಇಲ್ಲಿ ಬಂದಿದ್ದಂಥ ಜನರಿಗೆ ಕನೆಕ್ಟ್ ಆಗಿ ಅವರಿಗೆ ತಮ್ಮ ಅಭಿವೃದ್ಧಿ ಬಗ್ಗೆ ಹೇಳಿ ಮುಂದೆ ನಾವು ಏನು ಮಾಡ್ತೀವಿ ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಇದೊಂದು ಐತಿಹಾಸಿಕ ಸಮ್ಮೇಳನ ಆಗಿದೆ. ಈ ಕಾರ್ಯಕ್ರಮ ಬಂದಿದ್ದಂಥ ಎಲ್ಲ ನಾವು ಬೀದರ ಜಿಲ್ಲೆಯ ಜನತೆಗೆ, ಅಂದರೆ ಬೀದರ್ ಲೋಕಸಭೆ ಕ್ಷೇತ್ರ ಆಳಂದು ಬಂದು ಚಿಂಚೋಳಿ ಬಂದು ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಹಾಗೂ ಸಂಸದ್ ಅವರಿಗೆ ನಮ್ಮ ಅಭಿನಂದನೆಗಳು. ಅವರಿಗೆ ಮತ್ತೊಮ್ಮೆ ಗೆದ್ದು ಬರಲಿ ಅಂತ ನಾವು ಆಶಿಸುತ್ತೇವೆ. ಧನ್ಯವಾದ.